ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಭವ್ಯ ಮೋಸದಿಂದ ದೊಡ್ಡ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ರಜತ್ ಅದಕ್ಕೆ ಬೆಂಬಲ ನೀಡಿದ್ದಾರೆ. ಇದೇ ಕಾರಣ ಇಟ್ಟುಕೊಂಡು ಚೈತ್ರ ಹಾಗೂ ರಜತ್ ಪರಸ್ಪರ ಜಗಳವಾಡಿದ್ದಾರೆ. ರಜತ್ ಚೈತ್ರ ಇಡುವ ಬೊಟ್ಟಿನ ಬಗ್ಗೆ ಮಾತನಾಡಿದ್ದಾರೆ. ಇದು ಚೈತ್ರಾಗೆ ವಿಪರೀತ ಸಿಟ್ಟು ತರಿಸಿದೆ. ಬಿಗ್ ಬಾಸ್ನ ಶನಿವಾರದ ಎಪಿಸೋಡ್ನಲ್ಲಿ ಚೈತ್ರ ಹಾಗೂ ರಜತ್ ಸಖತ್ತಾಗಿ ಕಿತ್ತಾಡಿಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆಯಲ್ಲಿ ಭವ್ಯ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದನ್ನ ಸುದೀಪ್ ನಿನ್ನೆಯ ಎಪಿಸೋಡ್ನಲ್ಲಿ ಗಮನಕ್ಕೆ ತಂದರು. ಭವ್ಯ ಮೋಸ ಮಾಡಿದ್ದನ್ನ ನೋಡಿದರೂ ಸಹ ರಜತ್ ಏನು ಹೇಳದೆ ಸುಮ್ಮನಿದ್ದು ಆ ಮೋಸಕ್ಕೆ ಸಹಾಯ ಮಾಡಿದ್ದರು. ಇದನ್ನು ಕೂಡ ಸುದೀಪ್ ಹೇಳಿದರು. ಇದರಿಂದಾಗಿ ಚೈತ್ರ ರಜತ್ ನಡುವೆ ದೊಡ್ಡ ಜಗಳ ನಡೆದಿದೆ. ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡುವ ರಜತ್ ಈ ವಿಷಯಕ್ಕೆ ಏಕೆ ಸುಮ್ಮನಿದ್ದ ಎಂದು ಚೈತ್ರ ಕೂಗಾಡಿದ್ದಾರೆ. ರಜತ್ ಹಾಗೂ ಚೈತ್ರ ನಡುವೆ ಏಕವಚನದಲ್ಲಿ ಜಗಳ ನಡೆಯಿತು. ಬ್ರೇಕ್ ಸಮಯದಲ್ಲಿ ಈ ಜಗಳ ನಡೆದಿದೆ. ಚೈತ್ರ ರಜತ್ ವಿರುದ್ಧ ಕೂಗಾಡಿದರು. ಪ್ರತಿಯಾಗಿ ರಜತ್ ಸಹ ಏಕವಚನದಲ್ಲೇ ಬೈಗುಳ ಆರಂಭಿಸಿದರು. ಚೀ ತೂ ಎಂದು ಬೈಯಲು ಶುರು ಮಾಡಿದರು. ಚೈತ್ರ ಕೂಡ ರಜತ್ಗೆ ಸರಿಯಾಗಿ ಟಾಂಗ್ ಕೊಟ್ಟರು. ಇಬ್ಬರು ಕೂಡ ಪರಸ್ಪರ ವೈಯಕ್ತಿಕ ನಿಂದನೆ ಮಾಡಲು ಆರಂಭಿಸಿದರು. ರಜತ್ ತುಸು ಹೆಚ್ಚಿಗೆನೆ ವೈಯಕ್ತಿಕ ನಿಂದನೆಗೆ ಇಳಿದರು. ಚೈತ್ರಾಗೆ ತೂ ಎಂದು ರಜತ್ ತೂಗಿದ್ರೆ ನಿನ್ನ ರೌಡಿಸಮ್ ಅನ್ನ ಹೊರಗೆ ಇಟ್ಟುಕೋ, ನನ್ನ ಬಳಿ ಅಲ್ಲ ಎಂದು ಚೈತ್ರ ಆವಾಜ್ ಹಾಕಿದರು. ಕೊನೆಗೆ ರಜತ್ ಹೊರಗೆ ಹೋಗುವಾಗ ಚೈತ್ರ, ಓ ಜೋನ್ಗೆ ಹೋಗುತ್ತಿದ್ದೀಯಾ, ಹೋಗು, ನಿನಗೆ ಅದರ ಅವಶ್ಯಕತೆ ಇದೆ, ಕೂಲ್ ಮಾಡಿಕೋ ಎಂದು ಕಾಲೆಳೆದರು. ಅದಕ್ಕೆ ರಜತ್, ನೀನು ಹೋಗಿ ಬೊಟ್ಟು ಇಟ್ಕೊಂಡು ಬಾ, ಹೋಗು, ಪೂಜೆ ಮಾಡಿಕೋ ಹೋಗು ಎಂದರು. ಇದು ಚೈತ್ರರನ್ನ ವಿಪರೀತವಾಗಿ ಕೆರಳಿಸಿತು. ನನ್ನ ಬೊಟ್ಟಿನ ವಿಷಯಕ್ಕೆ ಬರಬೇಡ, ಬೊಟ್ಟು ಇಡುವುದು ನನ್ನ ಹಕ್ಕು, ಅದನ್ನ ಕೀಳಲು ನೀನ್ಯಾವನೋ ಎಂದು ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದರು ಚೈತ್ರ. ಕೊನೆಗೆ ಮೋಕ್ಷಿತಾ ಬಂದು ಮಧ್ಯಪ್ರವೇಶ ಮಾಡಿ ಜಗಳವನ್ನ ಬಿಡಿಸಿದರು. ಹೀಗೆ ಮಾತಿನ ಚೈತ್ರ ಮತ್ತು ವೈಲೆಂಟ್ ರಜತ್ ತಮ್ಮ ಮಾತಿನ ಅಬ್ಬರದ ಮೂಲಕ ದೊಡ್ಡ ಮನೆಯಲ್ಲಿ ಜಗಳವಾಡಿಕೊಂಡಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.